ಸ್ಟಾರ್ ಸುವರ್ಣ ಆಯೋಗದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಮಹಿಳೆಯರಿಗಾಗಿಯೇ ಸುವರ್ಣ ಗೋಲ್ಡನ್ ನಂಬರ್ ಡಿಪ್ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ತಿಂಡ್ಲು ಬಾಯ್ಸ್ ಫೌಂಡೇಶನ್ ಹಾಗೂ ವಿ ಕಮ್ಯುನಿಟಿ ಸಹಯೋಗದೊಂದಿಗೆ ಯಲಹಂಕದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. 300ಕ್ಕೂ ಹೆಚ್ಚು ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮ ಪ್ರಮುಖ ಆಕರ್ಷಣೆಯಾಗಿ ಮೊದಲ ಬಹುಮಾನ ವಿಜೇತರಿಗೆ 2 ಗ್ರಾಂ ಚಿನ್ನ, ಎರಡನೇ ಬಹುಮಾನ ವಿಜೇತರಿಗೆ 2 ಬೆಳ್ಳಿ ನಾಣ್ಯಗಳು, ಮೂರನೇ ಬಹುಮಾನ ವಿಜೇತರಿಗೆ 10 ಗ್ರಾಂನ ಬೆಳ್ಳಿ ನಾಣ್ಯಗಳು ಹಾಗೂ ಆರಂಭ ಪ್ರಶಸ್ತಿಗಳಿಗಾಗಿ 45 ಬಹುಮಾನಗಳನ್ನು ನೀಡಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮನ ಸೆಳೆಯುವಂತಿತ್ತು. ಭಾಗಿಯಾಗಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಶೈಲಜಾ ಮೇಡಮ್ ಹೇಳಿದ್ರು ಈ ಥರ ಸುವರ್ಣ ಲೇಡೀಸ್ ಕ್ಲಬ್ ಇದೆ, ಬಂದು ಜಾಯ್ನ್ ಆಗಿ ಅಂತ. ನಾವು ಬಂದ್ವಿ ನೋಡೋಣ ಅಂತ. ಅದೇ ನಮ್ಮ ಲಕ್ ಚೆನ್ನಾಗಿತ್ತು. ಇದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದು ಗೋಲ್ಡ್ ಕಾಯಿನ್ ಗೆದ್ದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಎಪಿಸೋಡಿಂದ ಸ್ನೇಹದ ಕಡಲಲ್ಲಿ ಸೀರಿಯಲ್ ವಾಚ್ ಮಾಡ್ತಾ ಇದ್ದೆ. ಅದು ಒಂದೇ ಅಲ್ಲ, ಸ್ಟಾರ್ ಸುವರ್ಣದಲ್ಲಿ ಬರುವಂಥ ಆಸೆ, ನಿನ್ನ ಜೊತೆ ನನ್ನ ಕತೆ ಎಲ್ಲ ಸೀರಿಯಲ್ಸ್ನು ವಾಚ್ ಮಾಡ್ತೀನಿ. ಹಂಗಾಗಿ ಗೆದ್ದಿರೋದಂತೂ ತುಂಬ ಖುಷಿಯಾಗಿದೆ. ನಾವು ಗ್ರೂಪಿಂದ ಬಂದಿದ್ವಿ. ನಾನು ಗೆದ್ದಿರೋದು ಅವರೆಲ್ಲರೂ ಗೆದ್ದಿರೋ ಥರ ಅವರು ತುಂಬ ಖುಷಿಪಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಖುಷಿಯಾಗಿದೆ. ಸೀರಿಯಲ್ಸ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಸುವರ್ಣದಲ್ಲಿ ಇದೇ ಥರ ಒಳ್ಳೊಳ್ಳೆ ಸೀರಿಯಲ್ಸ್ ಕೊಡಲಿ ಅಂತ ಕೇಳ್ತೀವಿ. ಅದೇ ಥರ ಮತ್ತು ನಾವು ಇವಾಗ ಎಲ್ಲ ಟಿ ವಿ ನೋಡ್ತಾ ಇರ್ತೀವಿ. ಟಿ ವಿ ಒಳಗಡೆ ನಾವು ಒಂದೊಂದು ಪ್ರೋಗ್ರಾಮ್ಸ್ ಮಾಡಬೇಕು ಅನ್ನೋ ಇಷ್ಟ ಇರುತ್ತೆ. ಇದೇ ಥರ ಸುವರ್ಣದವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಸೀರಿಯಲ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹದ ಕಡಲಲ್ಲಿ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಲೈಫ್ ಧೈರ್ಯವಾಗಿ ಯಾವ ಥರ ಎದುರಿಸ್ಬೋದು, ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದ್ರೂ ಒಬ್ಬ ಫ್ರೆಂಡ್ ಆಗಿ ಶಿವ ಅವ್ರು ಬಂದು ಅವ್ರನ್ನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಂಕರೇಜ್ ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಕಾನೂನು ತುಂಬ ಮುಂದೋಗಿದೆ. ಎಷ್ಟೊಂದು ಜನ ನಮ್ಮ ಸಮಾಜದಲ್ಲಿ ಇದೇ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಸೀರಿಯಲ್ ಮುಖಾಂತರ ನಾವೇನು ತಿಳ್ಕೊಬೋದು ಅಂದರೆ, ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ನಮಗೆ ಯಾವಾಗಲೂ ಸ್ವಾತಂತ್ರ್ಯ ಸಿಕ್ಕಿದೆ, ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಬಟ್ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಒಲೆಗೆ ಸೀಮಿತ, ಮನೆಗೆ ಸೀಮಿತ, ಅವ್ರು ಯಾವುದೇ ಇದಕ್ಕೂ ಮುಂದೆ ಬರಲ್ಲ. ಬಟ್ ಈ ಸೀರಿಯಲ್ ನೋಡೋದ್ರಿಂದ ಆ ಥರ ಎಲ್ಲ ನಾವು ಮುನ್ನುಗ್ಬೋದು. ಇವತ್ತಿನ ಸುವರ್ಣ ಅವಕಾಶ ಸಿಕ್ಕಿದ್ದು ಪ್ರೋಗ್ರಾಮಿಗೆ ವಿ ಆರ್ ಪ್ರೌಡ್ ಆಫ್ ದ್ಯಾಟ್. ಎಲ್ಲ ವುಮೆನ್ಸಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅನ್ನೋದು ತೋರಿಸ್ತಾ ಇದ್ವಿ. ಜನ ಅಂತಾರೆ ಹೆಣ್ಮಕ್ಳು ಕೆಳಗಡೆ, ಹೆಣ್ಮಕ್ಳು ಸ್ಟ್ರಾಂಗ್ ಇದ್ವಿ. ಎದ್ರಲ್ಲೂ ಹೆಣ್ಮಕ್ಳು ಮೇಲ್ಗಡೆ ಇರುತ್ತೆ ಎನಿ ಹಾವ್. ಮತ್ತು ತಿಂಡ್ಲು ಬಾಯ್ಸ್ ಯಾವಾಗಲೂ ವಿ ಕಮ್ಯುನಿಟಿ ಕೂಡ ಜೊತೆಯಲ್ಲೇ ಇರುತ್ತೆ. ವಿ ಕಮ್ಯುನಿಟಿ ಮತ್ತು ತಿಂಡ್ಲು ಬಾಯ್ಸ್ ಜೊತೆ ಸೇರಿ ಮುಂದಿನ ಪ್ರೋಗ್ರಾಮ್ಸ್ಗಳನ್ನು ನಮಗೆ ಅವಕಾಶ ಮಾಡಿಕೊಡಲಿ. ಮತ್ತು ತಿಂಡ್ಲು ಬಾಯ್ಸ್ನಿಂದ ಆನಂದ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರನಿಂದ ತುಂಬ ಹೆಣ್ಮಕ್ಳು ಮುಂದ್ಗಡೆ ಬಂದಿದ್ದಾರೆ. ತುಂಬ ಬಂದಿದ್ದಾರೆ. ಅವರು ನಮಗಾಗಿ ಹೆಣ್ಮಕ್ಳಿಗೋಸ್ಕರನೇ ತುಂಬ ಅವರು ಎಫರ್ಟ್ಸ್ ತುಂಬ ಆಗ್ತಾಯಿದ್ದಾರೆ. ವಿ ಹ್ಯಾವ್ ಟು ಪ್ರೌಡ್ ಆಫ್ ದಟ್. ಮತ್ತು ಅವರು ನಮ್ಮದು ತಿಂಡ್ಲು ಬಾಯ್ಸ್ದು ಒಂದು ಕಿಂಗ್ ಇದ್ದಂಗೆ ನಮಗೆ. ಅವರು ಎನಿ ಟೈಮ್ ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಎವ್ರಿ ಟೈಮ್ ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರು ಮತ್ತು ಅವ್ರ ಸೋಷಲ್ ವರ್ಕ್ನಿಂದ ಅವರಿಗೆ ಬೆಸ್ಟ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅವರ ಹೆಸರು ಮೆನ್ಷನ್ ಆಗಿದೆ. ವಿ ಆರ್ ಪ್ರೌಡ್ ಆಫ್ ದ್ಯಾಟ್. ಸುವರ್ಣ ಚಾನಲ್ಗೆ ನಾವು ಎಲ್ಲ ಬಂದಿದ್ದೀವಿ ಲೇಡೀಸು ಯಲಹಂಕದಿಂದ. ನಾವು ವಿ ಕಮ್ಯುನಿಟಿ ಪ್ಲಸ್ ತಿಂಡ್ಲು ಬಾಯ್ಸ್ ಇಬ್ಬರಿಗೂ ನಾವು ಪರಿಚಯ ಆಗಿರೋದ್ರಿಂದ 2 ಕಡೆಯಿಂದನೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ ಪ್ರೋಗ್ರಾಮ್ ಬಗ್ಗೆ. ಯಾಕಂದರೆ ಈಗ ಇಷ್ಟು ದುಬಾರಿ ಇದೆ ಚಿನ್ನ ಬೆಳ್ಳಿ ಎಲ್ಲ, ಅದರಲ್ಲಿ ನೀವು ಇಷ್ಟೊಂದು ಪ್ರೋಗ್ರಾಮ್ಸ್ ಮಾಡಿ ಇಷ್ಟೊಂದು ಚಿನ್ನ ಬೆಳ್ಳಿ ಕೊಟ್ಟು ಜನಗಳನ್ನ ಪ್ರೋತ್ಸಾಹಿಸ್ತಿದ್ದೀರಾ. ಈ ದಿನ ನಮಗೆ ಲೇಡೀಸ್ ಕ್ಲಬ್, ಸುವರ್ಣ ಲೇಡೀಸ್ ಕ್ಲಬ್ ವತಿಯಿಂದ ಮತ್ತು ವಿ ಕಮ್ಯುನಿಟಿಯಿಂದ ಹಾಗೂ ತಿಂಡ್ಲು ಬಾಯ್ಸ್ ಫೌಂಡೇಶನ್ನಿಂದ ಕೆಲವು ಕಾಂಪಿಟೇಷನ್ನ ಏರ್ಪಡಿಸಿದರು. ಇಲ್ಲಿ ನಾವು ಎಲ್ಲರೂ ತಿಂಡ್ಲು ಬಾಯ್ಸ್ ಫೌಂಡೇಶನ್ನಿಂದ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದೇ ರೀತಿ ವಿ ಕಮ್ಯುನಿಟಿಯವರು ನಮಗೆ ತುಂಬ ಸಪೋರ್ಟ್ ಕೊಟ್ಟು ಈ ಪ್ರೋಗ್ರಾಮಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟು ಅವರಿಗೆಲ್ಲ ಒಂದು ಕಾನ್ಫಿಡೆಂಟಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮ ತಿಂಡ್ಲು ಬಾಯ್ಸ್ ಫೌಂಡೇಶನ್ ವತಿಯಿಂದ ಆನಂದ್ ಸರ್ ಅವರು ತುಂಬ ನಮ್ಮ ಹೆಣ್ಮಕ್ಳಿಗೋಸ್ಕರ ಟ್ರೈನಿಂಗ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡಿ ಅವರಿಗೆ ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿಗಳನ್ನು ಏರ್ಪಡಿಸಿ ಅವರನ್ನು ಉತ್ತಮ ರೀತಿಯಾಗಿ ಅವರು ಟೈಲರಿಂಗ್ ಯಾವುದೇ ಆಗಿರಲಿ ಅವರು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಪಡೆದು 4 ಕಾಸನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಒಂದು ಒಳ್ಳೆ ಉನ್ನತಿ ಹೊಂದಿ ಮತ್ತು ಅವರು ಜೀವನದಲ್ಲಿ ಒಂದು
ಒಳ್ಳೆ ಕಾನ್ಫಿಡೆಂಟಾಗಿ ಬದುಕೋ ಥರ ನಮಗೆ ಎಲ್ಲ ಟ್ರೈನಿಂಗ್ಸನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಸಮಾಜದಲ್ಲಿ ಒಂದು ಗೌರವವನ್ನು ಕೊಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞರಾಗಿರ್ತೀವಿ. ಅದೇ ರೀತಿ ಈ ವಿ ಕಮ್ಯುನಿಟಿಯವರು ಮತ್ತು ಸಹಯೋಗದೊಂದಿಗೆ ತಿಂಡ್ಲು ಬಾಯ್ಸ್ ಫೌಂಡೇಶನ್ ಅವರು ಸೇರಿ ಈ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಮಗೆ ಅವಕಾಶ ಮಾಡಿ ಕೊಟ್ಟಿರೋದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಶೈಲಜಾ ಮೇಡಮ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಎಲ್ಲ ಪ್ರೋಗ್ರಾಮ್ಗಳು ಇವತ್ತು ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು ನಮಗೆಲ್ರಿಗೂ. ಅದರಲ್ಲಿ ನಮಗೆ ಫಸ್ಟ್ ಪ್ಲೇಸಾಗಿ ಗೋಲ್ಡನ್ ಆಪರ್ಚುನಿಟಿಯಾಗಿ ಬಂಗಾರದ ಪದಕ, ಸೆಕೆಂಡ್ ಪ್ರೈಸಾಗಿ ಬೆಳ್ಳಿ ಪದಕ ಮತ್ತು 50 ಜನಕ್ಕೆ ಕಾನ್ಸುಲೇಷನ್ ಪ್ರೈಸ್ ಅಂತ ಎಲ್ಲ ಅವರು ನಮಗೆ ಹುರಿದುಂಬಿಸಿ ಎಲ್ಲ ಪ್ರೈಸಸ್ನ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕೃತಜ್ಞರಾಗಿರ್ತೀವಿ. ಮತ್ತು ಇದೇ ರೀತಿ ಇವರು ಈ ಥರ ಕಾಂಪಿಟೇಷನ್ಗಳನ್ನು ನಮಗೆ ಕಾಂಪೀಟ್ ಮಾಡಿ ನಮಗೆ ಅವಕಾಶ ಕೊಡ್ತಾ ಇದ್ದರೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇದೇ ರೀತಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋದನ್ನು ನಾವು ತೋರಿಸೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ನನಗೆ ವಿ ಕಮ್ಯುನಿಟಿ ಅವರು ಶೈಲಜಾ ಅಕ್ಕ ಇಂದ ನಾನು ಇಲ್ಲಿಗೆ ಬಂದಿರೋದು. ಆ್ಯಕ್ಚುಲಿ ಬಂದುಬಿಟ್ಟು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಇವೆಂಟ್ ಅವ್ರ ಹತ್ರ ಅವರು ಮಾಡಿದ್ದಾರೆ. ಆ ಇವೆಂಟಿಂದ ಇವ್ರು ನನಗೆ ಇಲ್ಲಿವರೆಗೂ ಕ್ಲೋಸ್ ಆಗಿದ್ದಾರೆ. ಅವರು ಶಿ ಇಸ್ ಎ ವೆರಿ ಗುಡ್ ಲೇಡಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಅವ್ರು ಮಾಡ್ತಾ ಇರೋದು ನಿಜವಾಗ್ಲೂ ಶಿ ಇಸ್ ಎ ಐರನ್ ಲೇಡಿ ಅಂತಲೇ ಹೇಳಬಹುದು. ಬಿಕಾಸ್ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು. ಇಲ್ಲೇ ಅಲ್ಲ, ಇನ್ನೂ ಈ ಥರ ಸಾಕಷ್ಟು ಮಾಡಬೇಕು ಅಂತ ನಾನು ಅಕ್ಕನ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಅವರು ಶಿ ಇಸ್ ವೆರಿ ರೆಸ್ಲೆಸ್ ವುಮೆನ್. ಅವರು ಅಷ್ಟು ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಎಲ್ಲ. ವಿ ಕಮ್ಯುನಿಟಿ ಅಂದು ಇಟ್ಸ್ ಎ ಸೂಪರ್ ಅಂತಲೇ ಹೇಳ್ಬೋದು. ಅವರೊಂದು ಗೌರ್ಮೆಂಟ್ ಸ್ಕೂಲ್ಗೆ ಆಗಲಿ, ಇಲ್ಲ ಅಂದರೆ ಅವರು ಮಾಡಿರೋ ಒಂದೊಂದು ಕಾಂಟ್ರಿಬ್ಯೂಷನ್ನು ಎಷ್ಟು ಸ್ಪಾನ್ಸರ್ಸ್ ಮಾಡಿದ್ದಾರೆ ಅಂದರೆ ಕಾಂಟ್ರಿಬ್ಯೂಷನ್ನೇ ಆಗಲಿ, ಸ್ಪಾನ್ಸರ್ಶಿಪ್ಪೇ ಆಗಲಿ, ಮತ್ತು ಮಕ್ಕಳಿಗೆ ಆಗಲಿ ಬುಕ್ಸ್ ಡೊನೇಟ್ ಮಾಡೋದು, ಪ್ರತಿಯೊಂದು ಶಿ ಇಸ್ ಡೂಯಿಂಗ್ ಎ ಲಾಟ್ ಅಂತಲೇ ಹೇಳ್ಬೋದು. ಅವರು ಈವನ್ ಐ ಕ್ಯಾಂಪ್ ಸಹ ಮಾಡಿದ್ದಾರೆ. ಐ ಕ್ಯಾಂಪು, ಡೆಂಟಲ್ ಕ್ಯಾಂಪು ಪ್ರತಿಯೊಂದು ಅವರು ಮಾಡಿದ್ದಾರೆ. ಅದರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ. ಆ್ಯಂಡ್ ಈವನ್ ಇನ್ ಸಂಜಯ್ ನಗರ್ವರೆಗೂ ಅವರು ಮಾಡಿದ್ದಾರೆ. ಅಲ್ಲಿ ಸಹ ಅವರು ಆಪ್ರೇಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ನಿಜವಾಗ್ಲೂ ಅದು ಕಮ್ಮಿ ಅಂತಲೇ ನಾವು ಹೇಳ್ಬೋದು. ಲೈಕ್ ಶಿ ಇಸ್ ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ವರದಿ ಮುನಿರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.